ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಿಸಿಷನ್ ಟ್ರೀ ಪಾರ್ಟ್ 2ನ ನೋಡ್ತಾ ಇದ್ದೀವಿ. ಪಾರ್ಟ್ 1 ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಪಾರ್ಟಲ್ಲಿ ನಾವು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಆಫ್ ದ ಡಿಸಿಷನ್ ಟ್ರೀ ಮತ್ತು ಡಿಸಿಷನ್ ಟ್ರೀನ ಪ್ರೂನಿಂಗ್ ಮಾಡೋದನ್ನ ಬಗ್ಗೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಏನು ಮಾಡೋಣ, ಅಡ್ವಾಂಟೇಜಸ್ ಆಫ್ ಡಿಸಿಷನ್ ಟ್ರೀ. ಡಿಸಿಷನ್ ಟ್ರೀನ ಅಡ್ವಾಂಟೇಜಸ್ ಏನು ಅಂದರೆ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಕ್ಕೆ ಈಸಿ, ಯಾಕಂದರೆ ಕಂಡೀಷನ್ ವೈಸ್ ನಾವು ಡಿಸಿಷನ್ ಟ್ರೀನ ಬಿಲ್ಡ್ ಮಾಡ್ತಾ ಹೋಗ್ತೀವಿ, ಎಸ್ ಆರ್ ನೋ ಕಂಡೀಷನ್ಸ್ನ ಯೂಸ್ ಮಾಡಿಕೊಂಡು. ಅದಕ್ಕೋಸ್ಕರ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಮತ್ತು ಇಟ್ ಈಸ್ ಯೂಸ್ಡ್ ಟು ಸಾಲ್ವ್ ಡಿಸಿಷನ್ ಬೇಸ್ಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೋಸ್ಕರ ನಾವು ಡಿಸಿಷನ್ ಟ್ರೀನ ಯೂಸ್ ಮಾಡುವಂತ ಹೋಗ್ಬೋದು. ಸೊ ಡಾಟಾ ಕ್ಲೀನಿಂಗ್ ಏನಿದೆ, ಡಾಟಾ ಕ್ಲೀನಿಂಗ್ ಈಸ್ ಲೆಸ್ ರಿಕ್ವೈರ್ಡ್. ನಮಗೆ ಡಾಟಾ ಕ್ಲೀನಿಂಗ್ನ ಅಗಗ್ಲ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಅಡ್ವಾಂಟೇಜಸ್ನ ನಾವು ಈಗ ಆಲ್ರೆಡಿ ನೋಡಾಯಿತು. ಡಿಸ್ಅಡ್ವಾಂಟೇಜಸ್ಸನ್ನು ನೋಡ್ತಾ ಹೋಗೋಣ. ಡಿಸ್ಅಡ್ವಾಂಟೇಜಸ್ ಏನು ಅಂದರೆ ಅದರಲ್ಲಿ ಜಾಸ್ತಿ ಲೇಯರ್ಸ್ ಇರುತ್ತೆ. ಲಾಟ್ ಆಫ್ ಲೇಯರ್ಸ್, ತುಂಬ ಲೇಯರ್ಸ್ ಇರೋದ್ರಿಂದ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತೆ. ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಕ್ಕೆ ಈಸಿ, ಆದರೆ ಡಿಫ್ರೆಂಟ್ ಅಂದರೆ ಜಾಸ್ತಿ ಲೇಯರ್ಸ್ ಇರೋದ್ರಿಂದ, ಅಂದರೆ ಈಗ ABCD 4 ಕಂಡೀಷನ್ಸ್ ಇದೆ ಅಂದರೆ ಆ 4 ಕಂಡೀಷನ್ಗೂ ಕೂಡ ನಾವು ಡಿಫ್ರೆಂಟ್ ಸಬ್ ಬ್ರ್ಯಾಂಚಸ್ನ ಮಾಡ್ತಾ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ನಮಗೆ ಲೇಯರ್ಸ್ ಜಾಸ್ತಿ ಆಗೋದ್ರಿಂದ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ ಏನಾಗ್ಬೋದು, ಓವರ್ ಫಿಟ್ಟಿಂಗ್ ಇಶ್ಯೂ ಬರ್ಬೋದು. ಓವರ್ ಫಿಟ್ಟಿಂಗ್ ಇಶ್ಯೂಸ್ ಅಂದರೆ ಏನು? ಓವರ್ ಫಿಟ್ಟಿಂಗ್ ಇಶ್ಯೂಸ್ ಅಂದರೆ ಅದು ಟ್ರೈನಿಂಗ್ ಡೇಟಾ ಸೆಟ್ ಮೇಲೆ ಒಂದು ಮಾಡ್ಯೂಲ್, ಯಾವುದೋ ಒಂದು ಮಾಡಲ್ನ ನೀವು ಯೂಸ್ ಮಾಡ್ತಾಯಿದ್ರೆ ಟ್ರೈನಿಂಗ್ ಡೇಟಾ ಸೆಟ್ ಮೇಲೆ ಗುಡ್ ಪರ್ಫಾರ್ಮೆನ್ಸ್ನ ಕೊಡುತ್ತೆ, ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡುತ್ತೆ. ಬಟ್ ಅದೇ ರೀತಿ ನೀವು ನ್ಯೂ ಡಾಟಾ ಸೆಟ್ ಮೇಲೆ ಏನಾದರೂ ಅದನ್ನು ಯೂಸ್ ಮಾಡ್ತಾ ಹೋದರೆ ಮಾಡಲ್ನ, ಅದನ್ನು ಪೂರ್ಲಿ ಪರ್ಫಾರ್ಮೆನ್ಸ್ನ ಮಾಡುತ್ತೆ. ಸೊ ಅದೇನು ಮಾಡುತ್ತೆ, ಪುವರ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಓವರ್ ಫಿಟ್ಟಿಂಗ್ ಇಶ್ಯೂಸ್ನ ಎನ್ಕೌಂಟರ್ ಮಾಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ ಅಂದರೆ, ಎನ್ಕೌಂಟರ್ ಅಂದರೆ ತೆಗಿಯೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ ಅಂದರೆ, ನಾವು ಯೂಸ್ ಮಾಡೋದೇ ಓವರ್ ಫಿಟ್ಟಿಂಗ್ನ ಅವಾಯ್ಡ್ ಮಾಡೋದಕ್ಕೆ. ಟು ಅವಾಯ್ಡ್ ಓವರ್ ಫಿಟ್ಟಿಂಗ್ ವಿ ಯೂಸ್ ಪ್ರೂನಿಂಗ್ ಆಫ್ ಡಿಸಿಷನ್ ಟ್ರೀ. ಈ ಪ್ರೂನಿಂಗ್ ಆಫ್ ಡಿಸಿಷನ್ ಟ್ರೀ ಅಂದರೆ ಏನು? ಆಪ್ಟಿಮಲ್ ಸೊಲ್ಯೂಷನ್ನ ತಗೊಳೋದು. ಏನು? ಇಟ್ ಈಸ್ ದ ಪ್ರೋಸೆಸ್ ಆಫ್ ಡಿಲೀಟಿಂಗ್ ಅನ್ನೆಸೆಸರಿ ನೋಟ್ಸ್ನ ನಾವು ಡಿಲೀಟ್ ಮಾಡ್ತಾ ಒಂದು ಆಪ್ಟಿಮಲ್ ಡಿಸಿಷನ್ ಟ್ರೀ. ಒಂದು ಆಪ್ಟಿಮಲ್ ಡಿಸಿಷನ್ ಟ್ರೀನ ನಾವು ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಡಿಲೀಟ್ ಮಾಡ್ತಾ ಹೋಗ್ತೀವಿ. ಯಾವುದನ್ನು? ಅನ್ನೆಸೆಸರಿ ನೋಟ್ಸ್ಗಳನ್ನ ಡಿಲೀಟ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ 2 ಟೈಪ್ ಟೆಕ್ನಾಲಜಿನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಯಾವುದರಲ್ಲಿ? ಪ್ರೂನಿಂಗ್ ಆಫ್ ಡೇಟಾಲಿ 2 ಟೈಪ್ ಟೆಕ್ನಿಕ್ಸ್, 2 ಟೈಪ್ಸ್ ಆಫ್ ಟೆಕ್ನಿಕ್ಸ್ನ ನಾವು ಯೂಸ್ ಮಾಡ್ತೀವಿ. ಯಾವುವು? ಮೊದಲನೇದು ಕಾಸ್ಟ್ ಕಾಂಪ್ಲೆಕ್ಸಿಟಿ ಪ್ರೂನಿಂಗ್. ಎರಡನೇದು ರೆಡ್ಯೂಸ್ಡ್ ಎರರ್ ಪ್ರೂನಿಂಗ್. ಕಾಸ್ಟ್ ಕಾಂಪ್ಲೆಕ್ಸಿಟಿ ಪ್ರೂನಿಂಗ್ ಅಂತ ಅಂದರೆ ನಮಗೆ ಒಂದು ಡಿಸಿಷನ್ ಟ್ರೀನ ಬಿಲ್ಡ್ ಮಾಡೋದಕ್ಕೋಸ್ಕರ ಪ್ರತಿಯೊಂದು ನೋಡ್ಗೂ ಕೂಡ ಕಾಸ್ಟ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಪ್ರತಿಯೊಂದು ನೋಡನ್ನು ನಾವು ಬೈಫರ್ಗೇಟ್ ಮಾಡ್ತಾ, ಸೊ 2 ಮಾಡ್ತಾ ಇದ್ದೀವಿ ಅಂತ, ಇದಕ್ಕೆ ಒಂದು ವೆಯ್ಟ್, ಇದಕ್ಕೆ ಒಂದು ವೆಯ್ಟ್, ನೆಕ್ಸ್ಟ್ ಇದಕ್ಕೊಂದು ವೆಯ್ಟ್, ನೆಕ್ಸ್ಟ್ ಇದಕ್ಕೊಂದು, ಈ ಥರ ಮಾಡ್ತಾ ಹೋದಾಗ ಇದು ವೆಯ್ಟ್ಸ್ ನಾವು ಏನು ಕೊಡ್ತೀವಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಕಾಸ್ಟ್ ಕಾಂಪ್ಲೆಕ್ಸಿಟಿನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎರರ್ಸ್ನ ರೆಡ್ಯೂಸ್ ಮಾಡಿಕೊಂಡು ಪ್ರೂನಿಂಗ್ನ ಮಾಡ್ತಾ ಹೋದರೆ ಅದನ್ನು ನಾವು ರೆಡ್ಯೂಸ್ಡ್ ಎರರ್ ಪ್ರೂನಿಂಗ್ ಅಂತ ಕರಿತೀವಿ. ಸೊ ಪ್ರೂನಿಂಗಲ್ಲಿ ಏನಾಗುತ್ತೆ? ಟ್ರಿಮ್ಮಿಂಗ್ ಆಫ್ ಡಾಟಾನ ಟ್ರಿಮ್ ಮಾಡ್ತಾ ಹೋಗುತ್ತೆ. ಡಾಟಾ ಆರ್ ಬ್ರ್ಯಾಂಚಸ್. ಡಾಟಾನ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ ನಾವು? ಬ್ರ್ಯಾಂಚಸ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ಫ್ರಮ್ ಲೀಫ್ ನೋಡ್ ಸೊ ದಟ್ ಓವರ್ ಆಲ್ ಅಕ್ಯುರಸಿ ಈಸ್ ನಾಟ್ ಡಿಸ್ಟರ್ಬ್. ಅದೆಲ್ಲಿ ಸ್ಟಾರ್ಟ್ ಆಗುತ್ತೆ? ಪ್ರೂನಿಂಗ್ ಸ್ಟಾರ್ಟ್ಸ್ ಫ್ರಮ್ ಲೀಫ್ ನೋಡ್.
ಲೀಫ್ ನೋಡ್ ಅಂದರೆ ಏನು, ಫರ್ದರ್ ಡಿವೈಡ್ ಮಾಡೋದಕ್ಕೆ ಆಗದೇ ಇರುವಂತಹ ನೋಡ್, ಅಂದರೆ ಕೊನೆಯ ನೋಡಿಂದ ಶುರುವಾಗುತ್ತೆ. ಏನಕ್ಕೆ ಅಂತ ಅಂದರೆ ಅಕ್ಯುರೆಸಿನ ಮೇಂಟೈನ್ ಮಾಡಬೇಕು, ಅಕ್ಯುರೆಸಿನ ಮೇಂಟೈನ್ ಮಾಡಬೇಕು. ಮತ್ತು ಇರುವಂತಹ ಅಕ್ಯುರೆಸಿನ ನಾಟ್ ಡಿಸ್ಟರ್ಬ್, ಆ ಇರುವಂತಹ ಅಕ್ಯುರೆಸಿನ ನಾವು ಡಿಸ್ಟರ್ಬ್ ಮಾಡಬಾರ್ದು. ಅದಕ್ಕೋಸ್ಕರ ನಾವು ಲೀಫ್ ನೋಡಿಂದ ಶುರು ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ಶುರು ಮಾಡಬೇಕಾದ್ರೆ ಈ ನಮ್ಮ ಆ್ಯಕ್ಚುಯಲ್ ಡೇಟಾ ಏನಿರುತ್ತೆ, ಆ್ಯಕ್ಚುಯಲ್ ಡೇಟಾ ಸೆಟ್ ಅಥವಾ ಟ್ರೈನಿಂಗ್ ಡೇಟಾ ಸೆಟ್ ಏನಿರುತ್ತೆ ಅದನ್ನು ನಾವು 2 ಸೆಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಏನು ಮಾಡಬೇಕಾದ್ರೆ ಪ್ರ್ಯೂನಿಂಗ್ ಮಾಡಬೇಕಾದ್ರೆ ಅವು ಯಾವ್ಯಾವು ಅಂತಂದರೆ, ಮೊದಲನೇದು ಟ್ರೈನಿಂಗ್ ಡೇಟಾ ಸೆಟ್, ನಾವು ಅದನ್ನು ಡಿ ಅಂತ ಕರೆಯೋಣ. ನೆಕ್ಸ್ಟ್ ವ್ಯಾಲಿಡೇಷನ್ ಡೇಟಾ ಸೆಟ್, ಅದನ್ನು ವಿ ಅಂತ ಕರೆಯೋಣ. ಈ ಥರ ನಾವು ಆ್ಯಕ್ಚುಯಲ್ ಡೇಟಾನ ಸ್ಪ್ಲಿಟ್ ಮಾಡಿಬಿಟ್ಟು ಪ್ರ್ಯೂನಿಂಗ್ ಆಫ್ ಡಿಸಿಷನ್ ಟ್ರೀನ ಮಾಡ್ತಾ ಹೋಗ್ತೀವಿ. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಗೋಸ್ಕರ ನಮ್ಮ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದರ ಪಾರ್ಟ್ 1 ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಅಸೆಸ್ ಮಾಡಿ. ಥ್ಯಾಂಕ್ ಯು.